ನನಗೆ ಜೈಲಲ್ಲಿ ಬದುಕೋಕೆ ಆಗ್ತಿಲ್ಲ, ದಯಮಾಡಿ ವಿಷ ಕೊಡಿ. ಹೀಗೆ ನ್ಯಾಯಾಧೀಶರ ಎದುರು ಅವಲತ್ತುಕೊಂಡಿರುವಂತಹ ನಟ ದರ್ಶನ್ ಅವರ ಈ ಸ್ಥಿತಿಗೆ ಕಾರಣ ಏನು? ನಿಜಕ್ಕೂ ಅವರಿಗೆ ಮಾನಸಿಕ ಚಿಕಿತ್ಸೆ ಅಗತ್ಯ ಇದೆಯಾ? ಜೈಲಿನಲ್ಲಿ ಏನೆಲ್ಲ ಅವ್ರ ಮೇಲೆ ಪರಿಣಾಮಗಳು ಆಗ್ತಿರ್ಬೋದು? ಈ ಎಲ್ಲ ವಿಚಾರಗಳ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ಹಿರಿಯ ಮನೋರೋಗ ತಜ್ಞರಾದಂತಹ ಡಾಕ್ಟರ್ ಅಭಿಜಿತ್ ಅವರಿದ್ದಾರೆ. ನಾನು ಅಭಿಜಿತ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ದರ್ಶನ್ ಅವರು ಇವತ್ತು ಒಂದು ಅವಲತ್ತು ಸರ್, ನನಗೆ ವಿಷ ಕೊಟ್ಬಿಡಿ, ನಾನು ಬದುಕಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೆ. ಯಾಕೆ ಆ ರೀತಿ ಅವ್ರ ಮನಸ್ಥಿತಿ ಆಗ್ತಿರ್ಬೋದು ಸರ್? ನಮಸ್ಕಾರ. ಮೊದಲನೇದಾಗಿ ದರ್ಶನ್ ಅವರ ಕೇಸು ಸ್ಪೆಸಿಫಿಕ್ ಆಗಿ ಅಂತ ನೋಡೋದಕ್ಕಿಂತ ಅಂಡರ್ ಟ್ರಯಲ್ಸು, ವಿಚಾರಣಾಧೀನ ಕೈದಿಗಳು ನಮ್ಮ ದೇಶದಲ್ಲಿ ಏನು ಸಮಸ್ಯೆಗಳನ್ನು ಎದುರಿಸ್ತಾರೆ ಅನ್ನೋದನ್ನು ಸ್ವಲ್ಪ ನಾವು ಡಿಸ್ಕಸ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ನಮ್ಮ ಪ್ರಿಸನ್ಸ್ ಏನಿದೆ, ದೇ ಆರ್ ಓವರ್ ಕ್ರೌಡೆಡ್. ಈಗ ಒಂದು ಜೈಲ್ ಸೆಲ್ನಲ್ಲಿ 10 ಜನರನ್ನು ಇಡಲಿಕ್ಕೆ ಒಂದು ಸಾಮರ್ಥ್ಯ ಇದೆ ಆ ಜೈಲ್ ಸೆಲ್ಲಲ್ಲಿ ಇಡಕ್ಕೆ ಅಂತ ಇದ್ದರೆ, ಅಲ್ಲಿ 60 ಜನ, 70 ಜನ, ಕೆಲವು ಸಲ 100 ಜನ ಇರ್ತಾರೆ. ಸೊ ಓವರ್ ಕ್ರೌಡಿಂಗ್ ಏನಿದೆ, 10 ಜನ ಇರೋ ಕಡೆ 100 ಜನ, ಇದು ಮೊದಲನೇ ಸಮಸ್ಯೆ. ಅದು ಬಹಳಷ್ಟು ಒಬ್ಬ ವ್ಯಕ್ತಿಯ ಮೇಲೆ ಅವನ ಮನೋಬಲವನ್ನು ಕುಗ್ಗಿಸುವಂಥದ್ದು, ಅವನ ಮಾನಸಿಕ ಆರೋಗ್ಯ ಮತ್ತು ಇವನ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾಡಲಿಕ್ಕೆ ಇದು ಮೊದಲನೇ ಕಾರಣ. ಎರಡನೇದು ಫಿಸಿಕಲ್, ಎಮೋಷ್ನಲ್ ಆ್ಯಂಡ್ ಸೆಕ್ಷುವಲ್ ಅಬ್ಯೂಸ್ ಏನು ಹೇಳ್ತೀವಿ, ಅದು ಜೈಲಿನಲ್ಲಿ ನಡೆಯುವಂಥದ್ದು ಡಾಕ್ಯುಮೆಂಟೆಡ್ ಫ್ಯಾಕ್ಟ್. ಇದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಯಾವ ರೀತಿ ಫಿಸಿಕಲ್ ಅಬ್ಯೂಸ್ ಅಂತಂದರೆ, ಅಲ್ಲಿ ಜೈಲಿನಲ್ಲಿ ಇರುವ ಜನರ ಪ್ರವೃತ್ತಿ ಸ್ವಲ್ಪ ಬೇರೆಯೇ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಅವರು ಬೇಕಾದಷ್ಟು ರೀತಿಯ ಒಂದು ಸಮಸ್ಯೆಗಳಿಂದಾಗಿ ಒಳಗಾಗಿ ಸಮಾಜದಲ್ಲಿ ಬಂದಿರ್ತಾರೆ ಜೈಲಿಗೆ. ಸೊ ಅವರಲ್ಲಿ ಈ ಅವರ ಜೊತೆಗಿರುವ ಈ ಏನು ಅಂಡರ್ ಟ್ರಯಲ್ಸ್ ಇದ್ದಾರೆ, ಅವ್ರ ಮೇಲೆ ಸ್ವಲ್ಪ ರ್ಯಾಶ್ ಆಗುವಂಥದ್ದು, ಗಲಾಟೆ ಮಾಡುವಂಥದ್ದು, ಅಥವಾ ಎಮೋಷ್ನಲಿ ಭಾವನಾತ್ಮಕವಾಗಿ ಅವ್ರ ಮೇಲೆ ಅಬ್ಯೂಸ್ ಮಾಡುವಂಥದ್ದು, ಆ್ಯಂಡ್ ಕೆಲವು ಸಲ ಸೆಕ್ಷುವಲ್ ಅಬ್ಯೂಸ್ ಕೂಡ ಇದು ನಡೆಯುತ್ತೆ. ಇದು ಎರಡನೇ ಕಾರಣ ನಮ್ಮ ಅಂಡರ್ ಟ್ರಯಲ್ಸು ನಮ್ಮ ದೇಶದಲ್ಲಿ ಮಾನಸಿಕವಾಗಿ ಭಾಳನೇ ಅವ್ರಿಗೆ ತೊಂದರೆ ಆಗ್ತಿರೋದಕ್ಕೆ. ಮೂರನೇದು ಈ ಕರೆಕ್ಷನ್ಸ್ ಸಿಸ್ಟಮ್, ಅಥವಾ ಏನು ನಾವು ಹೇಳ್ತೀವಿ, ಜೈಲನ್ನು ನಾವು ಸೆಂಟರ್ಸ್ ಫಾರ್ ರಿಫಾರ್ಮ್ ಆ್ಯಂಡ್ ಕರೆಕ್ಷನ್ ಅಂತ ಕರಿತೀವಿ. ದೇ ಆರ್ ನಾಟ್ ಪೀನಲ್ ಸಿಸ್ಟಮ್ಸ್, ಅಂದರೆ ಶಿಕ್ಷೆ ಕೊಡಲು ಅಲ್ಲ, ಅವರನ್ನು ಪರಿವರ್ತನೆ ಮಾಡಿ ಅವರನ್ನು ವಾಪಸ್ಸು ಸಮಾಜಕ್ಕೆ ಕಳಿಸೋದಕ್ಕೆ ಮಾಡಿರುವಂತಹ ಸಂಸ್ಥೆಗಳು, ಇನ್ಸ್ಟಿಟ್ಯೂಷನ್ಸ್ ಇವು. ಸೊ ಈ ಇನ್ಸ್ಟಿಟ್ಯೂಟ್ಸ್ ಆಫ್ ಕರೆಕ್ಷನ್ನಲ್ಲಿ ಒಂದು ಸ್ಟ್ರಕ್ಚರ್ಡ್ ಪ್ಲ್ಯಾನನ್ನು ಹಾಕ್ತಾರೆ. ಇನ್ಫ್ಯಾಕ್ಟ್ ಕಿರಣ್ ಬೇಡಿ ಅವರು ಇದರಲ್ಲಿ ಭಾಳ ಫೇಮಸ್ ಆದರು. ಯೋಗ ತಂದರು, ಮತ್ತು ಮೆಡಿಟೇಷನನ್ನು ತಂದರು, ಲೈಬ್ರರೀಸನ್ನು ತಂದರು, ಮತ್ತು ಜೈಲ್ ರಿಫಾರ್ಮ್ಸಲ್ಲಿ ಅವ್ರನ್ನ ಓದಿಸ್ಲಿಕ್ಕೆ, ಅವರು ತಮ್ಮ ಸಮಯವನ್ನು ಟು ಬಿ ಗೇನ್ಫುಲಿ ಎಂಪ್ಲಾಯ್ಡ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಆ್ಯಕ್ಚುಲಿ ನಮ್ಮ ಸರ್ಕಾರ ಮಾಡಿದೆ. ಯಾವ ರೀತಿಲಿ ಅಂತಂದ್ರೆ, ಲೈಬ್ರರಿ ಇದೆ, ವರ್ಕ್ಶಾಪ್ ಇದೆ, ನೀವು ವರ್ಕ್ಶಾಪಲ್ಲಿ ಬೇರೆ ಬೇರೆ ರೀತಿಯಾದ ಸ್ಕಿಲ್ಲನ್ನು ಕಲ್ತ್ಕೋಬೋದು. ಸೊ ದಟ್ ನಿಮ್ಮ ಶಿಕ್ಷೆಯನ್ನು ಮುಗಿಸಿ ನೀವು ಆಚೆ ಹೋದಾಗ ಸಮಾಜದಲ್ಲಿ ನೀವು ಕಲ್ತಂಥ ಸ್ಕಿಲ್ಸನ್ನು ಬಳಸಿ ಜೀವನ ಮಾಡಲಿಕ್ಕೆ ಅಂತ. ಬಟ್ ಇದು ಎಷ್ಟು ಜನರನ್ನು ಮುಟ್ಟುತ್ತಾ ಇದೆ, ಕೈದಿಗಳನ್ನು, ಮತ್ತು ಇದು ಎಷ್ಟು ಪರಿಣಾಮಕಾರಿಯಾಗಿ ಈ ಪ್ರೋಗ್ರಾಮ್ ನಡೀತಿದೆ ಅನ್ನೋದನ್ನು ನಾವು ಮತ್ತಷ್ಟು ನೋಡಬೇಕಾಗತ್ತೆ. ಇದು ಈ ಒಂದು ಪರ್ಪಸ್ಫುಲ್ ಗೋಲ್ ಓರಿಯೆಂಟೆಡ್ ಆ್ಯಕ್ಟಿವಿಟಿ ಇಲ್ಲದೆ ಇರುವಂಥದ್ದು, ಇದು ಇನ್ನೊಂದು ಕಾರಣ. ನೆಕ್ಸ್ಟ್ ಕಾರಣ ನಾನು ಹೇಳಿದಾಗೆ ಸ್ಟಿಮ್ಯುಲೇಷನ್ ಇರೋದಿಲ್ಲ. ಈಗ ನನಗೆ ನಿಮಗೆ ಬೋರ್ ಆದರೆ ನಾವೇನು ಮಾಡ್ತೀವಿ, ಒಂದು ಜಾಗ್ ಹೋಗ್ತೀವಿ, ವಾಕ್ ಹೋಗ್ತೀವಿ, ಇಲ್ಲ ಒಂದು ಪಿಕ್ಚರ್ ನೋಡೋಕೆ ಹೋಗ್ತೀವಿ, ಅಥವಾ ಒಂದು ಪುಸ್ತಕ ತೊಗೊಂಡು ಓದ್ತೀವಿ, ಇಲ್ಲ ಸಂಬಂಧಿಕರನ್ನು ಮಾತಾಡಿಸ್ತೀವಿ. ಮನುಷ್ಯನಿಗೆ ಸ್ಟಿಮ್ಯುಲೇಷನ್ ಬೇಕು. ಈ ಸ್ಟಿಮ್ಯುಲೇಷನ್ ಇಲ್ಲದೆ ಇರುವ ಒಂದು ಏನು ವಾತಾವರಣದಲ್ಲಿ ಅವನ ಮನೋಬಲ ಕುಗ್ತಾ ಹೋಗುತ್ತೆ. ಇದು ಕೊನೆಯದಾಗಿ ಕಾರಣ ಹೇಳಬೇಕು ಅಂತಂದರೆ, ನಮ್ಮ ಟ್ರಯಲ್ ಸಿಸ್ಟಮ್ ಅಥವಾ ಜಸ್ಟಿಸ್ ಸಿಸ್ಟಮ್ ಏನಿದೆ, ಸ್ವಲ್ಪ ನಿಧಾನ. ಕಾರಣಗಳು ಬೇಕಾದಷ್ಟಿದೆ, ಅದ್ರ ಬಗ್ಗೆ ನಾವು ಮಾನ್ಯ ಕೋರ್ಟ್ ಬಗ್ಗೆ ನಾವು ಕಮೆಂಟ್ ಮಾಡೋದು ಬೇಡ. ಆದರೆ ಸ್ವಲ್ಪ ನಿಧಾನ ಆಗುತ್ತೆ, ಜಸ್ಟಿಸ್ಸು ಡಿಲೇ ಆಗುತ್ತೆ. ಸೊ ಒಬ್ಬ ಅಂಡರ್ ಟ್ರಯಲ್ಗೆ ಅವನು 1 ವರ್ಷ ಇದ್ದು ಅವನ ಪ್ರಕ್ರಿಯೆ ಮುಗಿದು ಅವನಿಗೆ ರಿಲೀಸ್ ಆಗಲಿ ಅಥವಾ ಶಿಕ್ಷೆ ಆಗಲಿ ಆಗತ್ತೋ, ಅಥವಾ 10 ವರ್ಷ ಕೇಸ್ ನಡೆಯುತ್ತೋ ಅವನಿಗೆ ಗೊತ್ತಾಗಲ್ಲ. ಈ ಅನ್ಸರ್ಟನ್ಟಿ ಏನಿದೆ, ಯಾವಾಗ ನನ್ನ ಕೇಸ್ ಮುಗಿಯುತ್ತೆ ನನಗೆ ಗೊತ್ತಿಲ್ಲ ಅನ್ನುವ ಅನ್ಸರ್ಟನ್ಟಿ ಅವನಲ್ಲಿ ಬಹಳ ಒಂದು ಮಾನಸಿಕವಾಗಿ ಕುಗ್ಗಿಸ್ಬಿಡುತ್ತೆ. ಅವನಿಗೆ ಆ ಸರ್ಟನ್ಟಿ ಇದ್ದರೆ ಒಬ್ಬ ಮನುಷ್ಯ ಏನು ಮಾಡ್ತಾನೆ, ಇನ್ನಿಷ್ಟು ದಿನಪ್ಪ ನಾನು ತಡೆದುಬಿಡ್ತೀನಿ ಅನ್ನೋ ರೀತಿ ಮಾಡ್ತಾನೆ. ಬಟ್ ಅಂಡರ್ ಟ್ರಯಲ್ಸ್ ಕೆಲವು ಸಲ ಏನಾಗುತ್ತೆ, ಅವರು ಜೈಲ್ ಟರ್ಮ್ಗಿಂತ ಜಾಸ್ತಿ ಅಂಡರ್ ಟ್ರಯಲ್ಸ್ ಆಗಿ ಇದ್ದುಬಿಟ್ಟಿರ್ತಾರೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ರೀಸನ್ಸ್. ಮಾನಸಿಕವಾಗಿ ಕುಗ್ಗಿರೋದೇ ಈ ರೀತಿ ಹೇಳಿಕೆಗಳು ಬರಲಿಕ್ಕೆ ಕಾರಣ ಆಗಿದೆ ಅಂತ ಇರಬಹುದು. ಇನ್ಫ್ಯಾಕ್ಟ್ ಇನ್ನೊಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಸರ್ಕಾರ ಜೈಲ್ ಸೈಕ್ಯಾಟ್ರಿಸ್ಟ್ ಅಂತ
ಅಪಾಯಿಂಟ್ ಮಾಡಿರ್ತಾರೆ. ಈ ಜೈಲ್ ಸೈಕ್ಯಾಟ್ರಿಸ್ಟ್ ಏನು ಮಾಡ್ತಾರೆ ಅಂತಂದರೆ ರೋಗಿಗಳ ನಮ್ಮ ಖೈದಿಗಳ ಮಾನಸಿಕ ಆರೋಗ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಮತ್ತು ಅವರ ಮಾನಸಿಕ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಪ್ರೋಗ್ರಾಮ್ಸನ್ನೆಲ್ಲ ಪಾಪ ಭಾಳ ಚೆನ್ನಾಗಿ ಮಾಡ್ತಾರೆ. ಮತ್ತು ಸೂಯಿಸೈಡ್ ಪ್ರಿವೆನ್ಷನ್ ಪ್ರೋಗ್ರಾಮ್ಸ್ ಇದೆ, ಆತ್ಮಹತ್ಯೆ ತಡೆಗಟ್ಟಲು. ಸೊ ಯಾವುದೇ ಒಬ್ಬ ಅಂಡರ್ ಟ್ರಯಲ್ ಆಗಲಿ ಅಥವಾ ಕನ್ವಿಕ್ಟೆಡ್ ಪರ್ಸನ್ ಆಗಲಿ ತನಗೆ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ಜೈಲ್ ಸೈಕ್ಯಾಟ್ರಿಸ್ಟನ್ನು ಖಂಡಿತವಾಗ್ಲೂ ಮೀಟ್ ಮಾಡಬೇಕು. ಅದು ಒಂದು. ಎರಡನೇದು, ತುಂಬ ಜನ ಖೈದಿಗಳಿಗೆ ನಮ್ಮ ಸಮಾಜದಲ್ಲಿರುವ ಜನರಿಗಿಂತ ಹೆಚ್ಚು ಅಡಿಕ್ಷನ್ಸ್ ಇರುತ್ತೆ, ದುಶ್ಚಟಗಳಿರುತ್ತೆ. ಈ ಅಡಿಕ್ಷನ್ಸು ಅವರು ಅಲ್ಲಿ ಹೋದಾಗ ಕೆಲವು ಸಲ ಸಿಗುತ್ತೆ, ಕೆಲವು ಸಲ ಸಿಗಲ್ಲ, ಬೇರೆ ಬೇರೆ ಆಗುತ್ತೆ. ಸೊ ಆ ತವಕ ಏನಿದೆ, ಕ್ರೇವಿಂಗ್ ಮತ್ತು ವಿಡ್ರಾಲ್, ಅದಿಲ್ಲದೆ ಹೋದಾಗ ಅವರ ನರಗಳ ಮೇಲೆ ಮತ್ತು ಮನಸ್ಸಿನ ಮೇಲೆ ಆಗುವ ದುಷ್ಪರಿಣಾಮ. ಈಗ ಉದಾಹರಣೆಗೆ ದಿನಾ ಸಿಗರೆಟ್ ಸೇದುವ ವ್ಯಕ್ತಿ ಸಡನ್ನಾಗಿ ಸಿಗರೆಟ್ ಬಿಟ್ಟ ಅಂತಂದ್ರೆ ಅವನಿಗೆ ಮೋಷನ್ ಆಗದೆ ಇರೋದು, ಕೈ ನಡ್ಕ ಬರೋದು, ತಲೆನೋವು ಬರೋದು, ಇವೆಲ್ಲ ಆಗುತ್ತೆ. ಡ್ರಿಂಕ್ಸ್ ದಿನಾ ಕುಡಿಯೋ ವ್ಯಕ್ತಿ ಕುಡಿಯೋದು ಬಿಟ್ಬಿಟ್ರೆ ಅವನಿಗೆ ನಿದ್ದೆ ಬರೋಲ್ಲ, ಕೆಲವು ಸಲ ಜ್ಞಾನ ವ್ಯತ್ಯಾಸ ಆಗುತ್ತೆ, ಫಿಟ್ಸ್ ಬರುತ್ತೆ. ಸೊ ಅದೇ ಥರ ಬೇರೆ ಬೇರೆ ಡ್ರಗ್ಸ್ಗೆ ಬೇರೆ ಬೇರೆ ವಿಡ್ರಾಲ್ ಸಿಂಡ್ರೋಮ್ಸ್ ಇದೆ, ಮಾನಸಿಕ ಹಾಗೂ ದೈಹಿಕವಾಗಿ ಪರಿಣಾಮಗಳು ಬೀರ್ತವೆ. ಖಂಡಿತವಾಗ್ಲೂ ಆ ವಿಡ್ರಾಲ್ ಸಿಂಡ್ರೋಮ್ಸನ್ನು ಅಡ್ರೆಸ್ ಮಾಡಲಿಕ್ಕೆ ಜೈಲ್ ಸೈಕ್ಯಾಟ್ರಿಸ್ಟ್ಸ್ ಇದ್ದಾರೆ. ಯಾರು ಖೈದಿಗಳಿದ್ದಾರೆ ಮತ್ತು ಅಂಡರ್ ಟ್ರಯಲ್ಸ್ ಇದ್ದಾರೆ, ಅವ್ರು ಹೋಗಿ ಹೇಳ್ಕೋಬೇಕು, ನೋಡಿ ಸರ್ ನನಗಿಂಥ ದುಶ್ಚಟ ಇತ್ತು, ದಿನ ಮಾಡ್ತಾ ಇದ್ದೆ, ಈಗ ಜೈಲಿಗೆ ಬಂದಿದ್ದೀನಿ, ಇದು ನನಗೆ ಬಿಡಲು ಒಂದು ಸದವಕಾಶ, ನನಗೆ ಹೆಲ್ಪ್ ಮಾಡಿಕೊಡಿ. ಅದಕ್ಕೆ ಮಾತ್ರೆ ಔಷಧಿ ಏನಿದೆ ಮಾಡಿ, ಈವನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಶಿಫ್ಟ್ ಮಾಡೋದಾಗಲಿ ಬೇರೆದನ್ನು ಮಾಡಿ ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಒಂಟಿತನ ಅದು ಕೂಡ ಪರಿಣಾಮ ಬೀರ್ಬೋದು ಸರ್? ಡೆಫಿನೆಟ್ಲಿ. ನೋಡಿ, ಓವರ್ ಕ್ರೌಡಿಂಗ್ ಅಂತ ಹೇಳಿದೆ, ಬಟ್ ಓವರ್ ಕ್ರೌಡಿಂಗ್ ಜೊತೆಗೆ ದೇರ್ ಈಸ್ ನೋಬಡಿ ಎಮೋಷ್ನಲ್ ಸಪೋರ್ಟ್ ಆಗಲಿ ಅಥವಾ ಮೀನಿಂಗ್ಫುಲ್ ಸೋಷಿಯಲ್ ರಿಲೇಷನ್ಶಿಪ್ಸ್ ಇರಲ್ಲ. ಈಗ ಇಲ್ಲೇನಾಗುತ್ತೆ, ಹೊರಗಡೆ ಸಮಾಜದಲ್ಲಿ ನಾವೊಬ್ಬರನ್ನ ಮೀಟ್ ಮಾಡ್ತೀವಿ, ಊಟಕ್ಕೆ ಕರಿತೀವಿ, ಒಂದು ಹಬ್ಬ ಅಥವಾ ಒಂದು ಸಮಾರಂಭ ಅಂತ ಮಾಡ್ತೀವಿ. ಸೊ ಅಲ್ಲೇನಾಗುತ್ತೆ, ಒಬ್ಬರನ್ನೊಬ್ಬರು ಭಾಳ ಅನುಮಾನದ ದೃಷ್ಟಿಯಿಂದ, ಭಾಳ ಒಂದು ಇವ್ನು ನನಗೇನು ಮಾಡಿಬಿಡ್ತಾನೋ ಅನ್ನುವ ದೃಷ್ಟಿಯಿಂದನೇ ನೋಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಮೀನಿಂಗ್ಫುಲ್ ಸೋಷಿಯಲ್ ರಿಲೇಷನ್ಶಿಪ್ಸು ಫಾರ್ಮ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಜೈಲಲ್ಲಿ. ಇದು ಕೂಡ ಮನುಷ್ಯನ ಒಂದು ಫಂಡಮೆಂಟಲ್ ನೀಡ್, ಬೇಸಿಕ್ ನೀಡ್. ನಮಗೆ ಊಟ, ನಿದ್ದೆ, ನೀರು ಹೇಗೆ ಬೇಕೋ, ಸೋಷಿಯಲ್ ರಿಲೇಷನ್ಸ್, ಮೀನಿಂಗ್ಫುಲ್ ಸೋಷಿಯಲ್ ರಿಲೇಷನ್ಸ್ ಕೂಡ ಮನುಷ್ಯನಿಗೆ ಅಷ್ಟೇ ಅತ್ಯವಶ್ಯಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.